ರುಚಿಕರವಾದ ಪುದೀನ ರೈಸ್ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು ಅಂದರೆ 2 ಕಟ್ಟು ಪುದೀನ ಸೊಪ್ಪು, ತೊಗರಿಬೇಳೆ, ಉದ್ದಿನಬೇಳೆ, ಹಸಿರು ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು. ಪಟ 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 ಅಂತ ಪುದೀನ ಸೊಪ್ಪನ್ನು ಸಣ್ಣಗೆ ಕತ್ತರಿಸ್ಕೊಳ್ಬೇಕು. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಇದಕ್ಕೆ ತೊಗರಿಬೇಳೆಯನ್ನು ಹಾಕಿ ಹೊಂಬಣ್ಣ ಬರುವ ಹಾಗೆ ಅದನ್ನು ಹುರಿಬೇಕು. ತದನಂತರ ಅದಕ್ಕೆ ಉದ್ದಿನಬೇಳೆ ಕೂಡ ಹಾಕಿ ಹೊಂಬಣ್ಣ ಬರುವ ಹಾಗೆ ಹುರಿಬೇಕು. ಇದರ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ತರಿತರಿಯಾಗಿ ರುಬ್ಬಿದಾಗ ಪುದೀನ ರೈಸ್ ತಿನ್ನುವಾಗ ಅದೊಂಥರ ಸಣ್ಣ ಕ್ರಂಚಿ ಫೀಲ್ ಆಗುತ್ತೆ. ಅದಕ್ಕಾಗಿ ಈಗ ತೊಗರಿಬೇಳೆ ಮತ್ತು ಉದ್ದಿನಬೇಳೆ 2 ಹುರಿದಾಯಿತು. ರುಚಿಗೆ ತಕ್ಕಷ್ಟು ಒಂದು 6-7 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರಿತಾ ಇದ್ದೀನಿ. ತದನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿ ಹಾಕಬೇಕು. ಎಷ್ಟು ತೆಂಗಿನ ತುರಿ ಹಾಕಿದರೆ ಅಷ್ಟು ರುಚಿಯಾಗುತ್ತೆ ಇದು. ಇವೆಲ್ಲವನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ತದನಂತರ ಹೆಚ್ಚಿಟ್ಟಿರುವಂತಹ ಪುದೀನ ಸೊಪ್ಪನ್ನು ಹಾಕಿ ಸ್ವಲ್ಪ ಬಾಡಿಸುವಂಥದ್ದು. ನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಅರ್ಧದಷ್ಟು ಕೊತ್ತಂಬರಿ ಸೊಪ್ಪಿರಲಿ. ಇದಕ್ಕೆ ಶುಂಠಿಯನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಹುರಿದು ಬಿಡೋಣ. ಈಗ ಇದು ಹುರಿದಾಗಿದೆ. ಇದನ್ನು ತಣಿಯೋದಕ್ಕೆ ಬಿಟ್ಬಿಡೋಣ. ಈಗ 1ಕ್ಕೆ 3ರಷ್ಟು ನೀರು ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕಿ ಅಕ್ಕಿಯನ್ನು ಅನ್ನ ಮಾಡಲಿಕ್ಕೆ ಬೇಯಿಸೋಕ್ಕಿಟ್ಟಿದ್ದೀವಿ. ಮತ್ತೊಂದು ಬಾಣಲೆಯಲ್ಲಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಡಯಟ್ ಇಲ್ಲಾಂದರೆ ಚೆನ್ನಾಗಿ ಧಾರಾಳವಾಗಿ ಎಣ್ಣೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಗೋಡಂಬಿ ಹಾಕಿ ಹುರಿದು ಬಿಡೋಣ. ಯಾಕೆಂದರೆ ಸಾಸಿವೆ ಕಡಲೆಬೇಳೆ ಹಾಕಿದ ಮೇಲೆ ಗೋಡಂಬಿ ಹಾಕಿ ಎಲ್ಲವೂ ಫ್ರೈ ಆಗೋದ್ರಲ್ಲ, ಕಪ್ಪಾಗಿಬಿಟ್ರೆ ಅನ್ನೋ ಭಯಕ್ಕೆ ಮೊದಲಿಗೆ ಗೋಡಂಬಿ ಹಾಕಿ ಅದು ಹೊಂಬಣ್ಣ ಬರುವ ತನಕ ಹುರಿದು ಅದನ್ನು ಸೆಪರೇಟು ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಬಿಡೋಣ. ಲಾಸ್ಟಲ್ಲಿ ಹಾಕೋಣಂತೆ. ಈಗ ಎಣ್ಣೆ ಕಾದಿರುವ ಎಣ್ಣೆಗೆ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂತ ಸಿಡಿದಾಗ ಕಡಲೆಬೇಳೆಯನ್ನು ಹಾಕೋಣ. ನಂತರ ಉದ್ದಿನ ಬೇಳೆಯನ್ನು ಹಾಕಿ ಒಗ್ಗರಣೆ ರೆಡಿ ಮಾಡೋಣ. ಇದಕ್ಕೆ ಹಸಿ ಬಟಾಣಿಯನ್ನು ಹಾಕೋಣ. ರುಚಿಗೋಸ್ಕರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕೋಣ. ಬರೀ ಕಲರ್ಗೋಸ್ಕರ ನೋಡ್ಲಿಕ್ಕೆ ಚೆಂದ ಕಾಣಲಿ ಅಂತ ಹೇಳಿ ಒಣಮೆಣಸಿನ್ಕಾಯಿ ಹಾಕಿರುವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಸ್ವಲ್ಪ ಬಾಡುವ ತನಕ ಹಾಕೋಣಂತೆ. ಈಗ ಇಂಗನ್ನು ಹಾಕಿದ್ದೀವಿ. ತುಂಬ ಬೇಯೋದು ಬೇಡ. ಸ್ವಲ್ಪ ಬೆಂದ ನಂತರ ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೊಗರಿಬೇಳೆ, ಉದ್ದಿನಬೇಳೆ ಹುರಿದಿದ್ದೆಲ್ಲವನ್ನು ರುಬ್ಬಿದ್ವಲ್ಲ, ತರಿಯಾಗಿ ರುಬ್ಬಿದ್ದನ್ನು ಇದಕ್ಕೆ ಹಾಕೋದು. ಈಗಾಗಲೇ ಒಗ್ಗರಣೆನಲ್ಲಿ ಅದು ಬಾಡಿರೋದ್ರಿಂದ ಹಸಿ ವಾಸನೆ ಹೊರಟೋಗ್ಬಿಟ್ಟಿದೆ. ಇಲ್ಲಿ ಕ್ಯಾಪ್ಸಿಕಮ್, ಹಸಿ ಬಟಾಣಿ ಕೂಡ ಬೆಂದಾಗಿದೆ. ಎಲ್ಲವನ್ನು ನೀಟಾಗಿ ಹೊಂದಿಸ್ಕೊಳ್ಳೋದು. ಒಂದು 5 ನಿಮಿಷ ಮಾಡಿದರೆ ಸಾಕು, ಎಣ್ಣೆ ಬಿಟ್ಕೊಳ್ಳುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು, ಆ್ಯಂಟಿಸೆಪ್ಟಿಕ್ ಅನ್ನುವ ಕಾರಣಕ್ಕೆ ಅರಿಶಿನ ಹಾಕಿದ್ವಿ. ಬೆಂದಿರುವಂಥ ಅನ್ನವನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಹುರಿದಿಟ್ಟಿದ್ದ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪರಿಮಳ ಬರ್ತಾ ಇದೆ. ಘಮ 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 ಅಂತ ಪುದೀನ ರೈಸ್ ರೆಡಿಯಾಗಿದೆ. ಇದನ್ನು ತಟ್ಟೆಗೆ ಹಾಕಿಕೊಂಡು ಸವಿಯೋದು ಒಂದೇ ಬಾಕಿ ಇರೋದು. ನೋಡಿ, ವಾವ್, ಏನು ಚೆಂದ ಕಾಣಿಸಿದೆ. ಒಣಮೆಣಸಿಕಾಯಿ ಕಾಣ್ತಾ ಇದೆ, ಗೋಡಂಬಿ ಕಾಣ್ತಾ ಇದೆ, ಇದರ ಜೊತೆಗೆ ಹಸಿ ಬಟಾಣಿ ಕಾಣ್ತಾ ಇದೆ, ಕ್ಯಾಪ್ಸಿಕಮ್ ಕಾಣ್ತಾ ಇದೆ. ಕಲರ್ಫುಲ್ ಆಗಿದೆ. ಸೂಪರ್ ಆಗಿರುವಂಥ ಮೀಟ್ ರೈಸ್ ರೆಡಿಯಾಗಿದೆ. ನನ್ನ ಶ್ರೀ ಶುಭ ನುಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.